Hi, hello friends, welcome back to my YouTube channel. ಮಾಡಬೇಕು ಅಂತ ನನ್ನ ತಂಗಿ ಅಂದ್ಕೊಂಡಿದ್ದಾಳೆ. ಎಲ್ಲರೂ ಕುಡಿಯೋನೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ಅವಳೇನೋ ಒಂದು ಟ್ರೈ ಮಾಡ್ತೀನಿ ಅಂತ ಕಾಫಿ ಮಾಡ್ತಿರೋದು. ನಮ್ಮ ಮನೇಲಿ ತುಂಬ ಜನ ಇರೋದ್ರಿಂದ ಅವ್ರ ಗಲಾಟೆಲಿ ಅವ್ರ ರಿಯಲ್ ವಾಯ್ಸ್ ಕೇಳೋಕ್ಕಾಗ್ತಿಲ್ಲ. ಅದಕ್ಕೆ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ನಮ್ಮ ಅಕ್ಕ ಮೆಹಂದಿ ಹಾಕೊಂಡು ಕೂತಿದ್ದಾರೆ, ಯಾರೇನಾರು ಮಾಡ್ಕೊಳ್ಳಿ ಅಂತ. ನಮ್ಮ ಚಿಕ್ಕಮ್ಮಂಗೆಲ್ಲ ಗೋಲ್ಡ್ ಹಾಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದೆ, ಅದಕ್ಕೆ ಹೇಳ್ತಾ ಇದ್ರು. ಹಾಯ್ 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 ಹಾಯ್. ಇನ್ನು ಆ ಕಡೆ ಮನೇಲಿ ನಮ್ಮ ಗಂಗತ್ತೆ ಮಲಗಿದ್ದಾರೆ, ಅವ್ರ ಮೊಮ್ಮಗ ಮೇಲತ್ತು ಕೂತಿದ್ದಾನೆ. ನಮ್ಮ ಅಜ್ಜಿ ಮೊಮ್ಮಗು ಅಲ್ಲ ಮರಿ ಮೊಮ್ಮಗುನ ಆಟ ಆಡಿಸ್ತಾ ಕೂತಿದ್ದಾರೆ. ನಮ್ಮ ಅಕ್ಕ ನೋಡ್ತಿದ್ದಾರೆ. ನಮ್ಮ ಚಿಕ್ಕಪ್ಪ ಅಲ್ಲಿ ಮಲ್ಕೊಂಡಿದ್ದಾರೆ. ನಮ್ಮ ಅಕ್ಕ ಇಲ್ಲಿ ಮೆಹಂದಿ ಹಾಕೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಆಂಟಿ ಏನು ಕಾಫಿ ಮಾಡ್ತಾವಳೆ? ಅವಳು ಕಾಫಿ ಮಾಡೋದು ಹೇಗಂತ ಹೇಳ್ತಿದ್ದಾಳೆ, ಆದರೆ ಅಲ್ಲಿ ಕ್ಲಿಯರಾಗಿ ವಾಯ್ಸ್ ಬರಲಿಲ್ಲ. ಜಾರಿಗೆ ಕಾಫಿ ಪೌಡರ್ ಮತ್ತು ಶುಗರ್ನ ಹಾಕೊಳ್ತಾ ಇದ್ದಾರೆ. ಎಷ್ಟು ಹಾಕ್ಬೇಕು ಅಂತ ಅವ್ರ ಅಮ್ಮನ ಕೇಳ್ತಾ ಕೂತಿದ್ದಾಳೆ ಅವಳು. ಮದುವೆ ಆಗಿ ಇಷ್ಟು ವರ್ಷ ಆದರೂ ನಮ್ಮ ಚಿಕ್ಕಮ್ಮಂಗೆ ಇಷ್ಟು ಚೆನ್ನಾಗಿ ಕಾಫಿ ಮಾಡೋಕ್ಕೆ ಸಕ್ಕರೆ ಹಾಕಕ್ಕೆ ಬರ್ತಿಲ್ಲ. ನಮ್ಮ ಅತ್ತೆ ಹತ್ರ ಕೇಳ್ತಾ ಇದ್ದಾರೆ, ಅದಕ್ಕೆ ಎಲ್ಲ ನಗ್ತಾ ಇದ್ರು. ನೆಕ್ಸ್ಟ್ ಅದಕ್ಕೆ ಐಸ್ ಕ್ಯೂಬ್ನ ಆ್ಯಡ್ ಮಾಡ್ಕೊಳ್ತಿದ್ದಾರೆ ಕಾಫಿ ಮಾಡೋಕ್ಕೆ. ಕಾಫಿನ ಜಾರಲ್ಲಿ ಮಾಡ್ತಿದ್ದಾರೆ, ಅದನ್ನ ಇವಾಗ ಗ್ರೈಂಡ್ ಮಾಡಿಕೊಂಡ್ರು. ಇಲ್ಲಿ ನಮ್ಮ ಅಕ್ಕನ ಮಗಳು ಆಟ ಆಡ್ತಾ ಕೂತಿದ್ದಾಳೆ. ನಮ್ಮ ಚಿಕ್ಕಪ್ಪಂಗೆ ಹುಳ ಬರ್ತಿದೆ ಅಂತ ಹೇಳ್ತಾ ಇದ್ದಾಳೆ. ಇವಾಗ ಜಾರಲ್ಲಿ ರುಬ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡು ಅದನ್ನು ಇದು ಮಾಡ್ತಿದ್ದಾಳೆ. ನಮ್ಮ ಅಕ್ಕಂದು ಇನ್ನೂ ಮೆಹಂದಿ ಮುಗ್ದಿಲ್ಲ. ಹಂಗೂ ಹಿಂಗೂ ಕೊನೆಗೆ ಕಾಫಿ ರೆಡಿ ಆಯಿತು. ಇವಾಗ ಎಲ್ರಿಗೂ ಕೊಟ್ಟು ಟೇಸ್ಟ್ ಹಂಗೆ ಕೇಳ್ಬಿಟ್ಟು ಹೇಳು ಅಂತ ನಾನು ಅವಳಿಗೆ ಕೇಳ್ತಾ ಇದ್ದೆ. ಇವಾಗ ರೆಡಿಯಾಗಿದ್ದಾಳೆ ಕೊಡಬೇಕು ಅಂತ, ಎಲ್ಲ ರೆಡಿ ಮಾಡಿಕೊಂಡು ಈಗ ಎಲ್ರಿಗೂ ತೊಗೊಂಡೋಗಿ ಕಾಫಿ ಕೊಡ್ತಿದ್ದಾಳೆ. ನಮ್ಮ ಆಂಟಿ ನಗ್ತಾ ಇದ್ದಾರೆ. ಎಲ್ಲ ಕಾಫಿ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನಮ್ಮ ಆಂಟಿ ಸೂಪರ್ ಅಂತ ಹೇಳ್ತಿದ್ದಾರೆ. ಇವಾಗಿನ್ನೂ ನನ್ನ ತಂಗಿ ಹಾಸನ್ಗೆ ಹೋಗಿದ್ಲು, ಜಸ್ಟ್ ಮನೆಗೆ ಬಂದಿದ್ದಾಳೆ. ನಮ್ಮ ಅತ್ತೆಗೂ ಕೇಳಿದೆ, ನಮ್ಮ ಅತ್ತೆನೂ ಸೂಪರಾಗಿದೆ ಅಂತ ಹೇಳಿದ್ರು ಕಾಫಿ. ನಾನು ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ನನ್ನ ತಂಗಿ ಬಂದು ನಮ್ಮ ಅಕ್ಕನ ಮಗಳ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾ ಕೂತಿದ್ಲು. ಅವಳು ಹುಷಾರು ಅಂತ ಎಲ್ಲರ ಹತ್ರನೂ ಹೇಳ್ತಾ ಇದ್ದಾಳೆ. ನನ್ನ ತಂಗಿ ಇಲ್ಲಿ ನಮ್ಮ ಅತ್ತೆ ಹತ್ರ ಏನೋ ತಗೊಳಕ್ಕೆ ದುಡ್ಡು ಕೇಳ್ತಿದ್ದಾಳೆ. ನಮ್ಮ ಅತ್ತೆ ದುಡ್ಡು ಕೊಡ್ತಾ ಇದ್ದಾರೆ. ನಾವು ಸಣ್ಣವರಿದ್ದಾಗ ಹಿಂಗೆ ಅಲ್ವಾ ಮಾಡ್ತಿದ್ವಿ. ನಮ್ಮ ಅಕ್ಕನ ಮೆಹಂದಿ ಇನ್ನೂ ಮುಗ್ದಿಲ್ಲ. ಅಲ್ಲಿ ನಮ್ಮ ಆಂಟಿ ಫೋನಲ್ಲಿ ಕರಿಯಮ್ಮನ ಫೋಟೋ ತೋರಿಸ್ತಿದ್ದಾರೆ. ನನ್ನ ತಂಗಿ ಅದನ್ನು ಹೇಳ್ಕೊಡ್ತಿದ್ದಾಳೆ. ಅದೊಂದು ಪಾಪು ಆ ಫೋನಲ್ಲಿರೋ ಫೋಟೋ ನೋಡಿಬಿಟ್ಟು ಕೈ ಮುಗಿತಿದ್ದಾಳೆ. ನಮ್ಮ ಚಿಕ್ಕಪ್ಪ ಏನೋ ಹೇಳ್ತಿದ್ರು. ನಮ್ಮ ಅಕ್ಕ ಗಲಾಟೆ ಕೇಳೋಕ್ಕಾಗ್ದಲೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತವ್ರೆ. ನನ್ನ ತಂಗಿ ಸಣ್ಣ ಪಾಪು ಥರ ಪಾಪು ಜೊತೆ ಆಟ ಆಡ್ತಾ ಕೂತಿದ್ದಾಳೆ. ಅದಕ್ಕೆ ಅವಳು ಅಂದರೆ ಏನು ಇಷ್ಟನೋ ಗೊತ್ತಿಲ್ಲ. ಇವೆರಡು ಇಲ್ಲಿ ನಾಯಿ ಕಚ್ಚಾಡ್ದಂಗೆ ಕಚ್ಚಾಡ್ತಿದ್ದಾವೆ. ಯಾಕೋ ಚೆನ್ನಾಗೇ ಇರ್ತವೆ, ಇದ್ದಕ್ಕಿದ್ದಂಗೆ ಹಿಂಗೆ ಆಡ್ತಿರ್ತವೆ. ಮೆಹಂದಿ ಹಾಕೋದೊಂದು ಡೀಪಾಗಿ ಏನೋ ನೋಡ್ತಾವಳೆ ಇವಳು. ನಮ್ಮ ಚಿಕ್ಕಪ್ಪ ಅವ್ರ ಫ್ರೆಂಡ್ಸ್ ಯಾರೋ ಬರ್ತಾರೆ ಅಂತ ಮಟನ್ ಸಾರು ಮಾಡಬೇಕು ಅಂತ ಹೇಳ್ತಿದ್ರು. ಅದು ಬಾನದ ದಿನ ಫ್ರಿಜ್ಜಿಗೆ ಇಟ್ಟಿದ್ದು ಮಟನ್ ತೆಗ್ದು ಹೊರಗಿಟ್ಟಿದ್ದಾರೆ. ಅದು ಬರ್ತಾಯಿಲ್ಲ, ಫುಲ್ ಐಸ್ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಎಲ್ಲರೂ ಅದನ್ನು ಹೆಂಗೆ ಸರಿ ಮಾಡೋದು ಅಂತ ಡಿಸ್ಕಸ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ. ನಮ್ಮ ಚಿಕ್ಕಪ್ಪ ಒಂದು ಮಚ್ಚು ತೊಗೊಂಡು ಅದನ್ನು ಕಡಿತಿದ್ದಾರೆ. ಅದು ಬರ್ತಾಯಿಲ್ಲ, ಅವ್ರು ಬಿಡ್ತಾಯಿಲ್ಲ. ಎಲ್ಲರೂ ಒಂದೊಂದು ಹೇಳ್ತಾಯಿದ್ರು, ಹಂಗೆ ಮಾಡು ಹಿಂಗೆ ಮಾಡು ಅಂತ. ಕೊನೆಗೆ ನಮ್ಮ ಅಜ್ಜಿ ಕೂಡ ಆ ಕಡೆ ಮನೇಲಿದ್ದರು, ಅವರು ಇಲ್ಲಿಗೆ ಬಂದರು.
ಏನು ಡಿಸ್ಕಸ್ ಮಾಡ್ತವ್ರಲ್ಲ ಈ ಜೋರಾಗೆ ಅಂತ ನೋಡೋಕ್ಕೆ. ಎಲ್ರಿಗೂ ಮತ್ತೆ ಹೇಳ್ತೈತೆ ಐಸಾಗ್ಬಿಟ್ಟೈತೆ, ಅದು ಬರ್ತಾಯಿಲ್ಲ, ಇವನು ಬಿಡ್ತಾಯಿಲ್ಲ ಅಂತ ನಮ್ಮ ಚಿಕ್ಕಪ್ಪನ ಬಗ್ಗೆ ಹೇಳ್ತಾಯಿದ್ರು. ಇವಾಗ ಒಂದು 6 ಗಂಟೆ ಆಗಿತ್ತು ಸಂಜೆ. ಎಲ್ಲರೂ ಹೊರಗಡೆ ಬಂದು ಕೂತಿದ್ರು. ಒಳಗಡೆ ಇದ್ದು ಸಾಕಾಗಿ ಎಲ್ಲ ಮಕ್ಕಳು ಚಾಕ್ಲೇಟ್ ಎಲ್ಲ ತೊಗೊಬಂದು ತಿಂತಾಯಿದ್ದಾರೆ. ಇವಳು ಫೋನ್ ಹಿಡ್ಕೊಂಡು ಕೂತವಳೆ. ಇವೇನೋ ಒಂದು ಆಟ ಸಾಮಾನು ತೊಗೊಂಡು ಅಲ್ಲಿಗೆ ಹಾಕ್ಕೊಂಡು ಜೋರಾಗಿ ಕಿರ್ಚಾಡ್ತಾಯಿದ್ರು. ಚಾಕ್ಲೇಟ್ ಒಂದಿದ್ರೆ ಮಕ್ಳಿಗೆ ಇನ್ನೇನು ಬೇಕು, ಅದೇ ಸಾಕಾಗಿರುತ್ತೆ ಅವರಿಗೆ. ಎಲ್ಲರೂ ತಿಂತಾಯಿದ್ರು. ಮನುಗೆ ಮಾತ್ರ ಯಾರೂ ಏನೂ ಕೊಡಿಸಿರ್ಲಿಲ್ಲ. ಅದಕ್ಕೆ ನನ್ನ ತಂಗಿನ ಕೇಳ್ತಿದ್ದ. ಅವಳೋಗಿ ಚಾಕ್ಲೇಟ್ ಕೊಡಿಸ್ಕೊಂಡು ಕರ್ಕೊಂಬಂದ್ಲು. ಚಾಕ್ಲೇಟು ಕೊಡಿಸಿಲ್ಲ, ಅದು ಕೊಡಿಸಿಲ್ಲ ಅಂತ ಕೇಳ್ತಾನೆ ಇದ್ದ ನನ್ನ ಮಗ ಮತ್ತೆ ಅವಳ ಹತ್ರ. ಅವಳಿಗೆ ಮಾತ್ರ ಕೊಡಿಸ್ತೆ ಅಂತ ಜಗಳ ಮಾಡ್ತವನೆ. ಎಲ್ಲರೂ ಒಂದೊಂದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ನಮ್ಮ ಮನೇಲಿ ಹೀಗೆ ಎಲ್ಲ ಒಟ್ಟಿಗೆ ಇರ್ತಾರೆ. ಏನಾದ್ರು ಫಂಕ್ಷನ್ನು ಹಬ್ಬ ಬಂತು ಅಂದರೆ ಹೀಗೆ ಎಲ್ಲ ಒಟ್ಟಿಗೆ ಇಲ್ಲಿ ಹೊರಗಡೆ ಕೂತ್ಕೊಳ್ಳೋದು, ಮಾತಾಡೋದು ಎಲ್ಲ ಮಾಡ್ತಿರ್ತಾಳೆ. ನೋಡಿ ನನ್ನ ತಂಗಿ ಹಿಂಗೆ ಕೋತಿ ಥರ ಆಡ್ತಾಳೆ. ಆ ಚಾಕ್ಲೇಟ್ನ ಎಲ್ಲರ ಹತ್ರನೂ ಕೇಳ್ತಿದ್ರು. ಆ ಚಾಕ್ಲೇಟ್ ಅದೇನು ಚಾಕ್ಲೇಟೋ ಗೊತ್ತಿಲ್ಲ, ಓಪನ್ ಮಾಡೋಕ್ಕೆ ಯಾರಿಗೂ ಬರ್ತಿರ್ಲಿಲ್ಲ. ಅಷ್ಟು ಕಷ್ಟ ಆಗಿತ್ತು ಚಾಕ್ಲೇಟ್ ಓಪನ್ ಮಾಡೋಕ್ಕೆ. ಇಲ್ಲಿ ಮತ್ತೆ ಅವ್ರ ಮೊಮ್ಮಗಂಗೆ ಚಾಕ್ಲೇಟ್ ಓಪನ್ ಮಾಡಿ ಕೊಡ್ತವ್ರೆ. ನನ್ನ ಮಗ ಚಾಕ್ಲೇಟ್ ತಿಂದು ಎಳಿತಿದ್ದಾನೆ. ಮನುಗೆ ಚಾಕ್ಲೇಟ್ ಕೊಡ್ಸಿರೋದಕ್ಕೆ ಫುಲ್ ಖುಷಿ. ಅದಕ್ಕೆ ಗೀತಮ್ಮ ನಿಮಗೆ ಚಾಕ್ಲೇಟ್ ಕೊಟ್ಟಿಲ್ವಾ? ನಮ್ಮ ಅತ್ತೆ ಎಲ್ರಿಗೂ ಚಾಕ್ಲೇಟ್ ಕೊಡ್ತಿದ್ರು. ನಮ್ಮ ಚಿಕ್ಕಮ್ಮ ಚಾಕ್ಲೇಟ್ ಕೇಳ್ತಾ ಇದ್ರಲ್ಲ ಅಲ್ಲಿ, ಅದಕ್ಕೆ ಇವನು ತೋರಿಸ್ತಾ ಇದ್ದೇನೆ, ನೋಡಿ ನಾನು ಎಷ್ಟು ಚಾಕ್ಲೇಟ್ ತಿಂತಿದ್ದೀನಿ ಅಂತ. ನನ್ನ ಮಗ ಇದೇ ಚಾಕ್ಲೇಟ್ನ ಬಿಚ್ಕೊಡು ಅಂತ ಕೇಳ್ತಾನೆ ಇದ್ದ. ಅದು ಹೆಂಗೆ ಬಿಚ್ಚೋದು ಅಂತಲೇ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆ ಥರ ಇತ್ತು. ಎಲ್ಲರಿಗೂ ಹೀಗೆ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ಏನೇನೋ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ರು. ಇಲ್ಲಿ ನಮ್ಮ ಅಕ್ಕನ ಮಗಳು ಅವ್ರ ಅಮ್ಮನ ಹತ್ರ ಹೋಗ್ತಿದ್ದಾಳೆ. ಹುಷಾರಂತ ಹೇಳ್ತಿದ್ದಾಳೆ. ಅದಕ್ಕೆ ಅವ್ರ ಅಮ್ಮಗೆ ಗುರಾಯಿಸ್ತೈತೆ. ಎತ್ಕ ಅಂತವಳೆ. ಅವ್ರ ಅಮ್ಮ ಎತ್ಕೊಳ್ತಾ ಇಲ್ಲ. ಅದಕ್ಕಷ್ಟು ಇದು ಮಾಡ್ತಿದ್ದಾಳೆ. ಕಣ್ಣು ಆಮೇಲೆ ಉಚ್ಕೊಂಡು ಇನ್ನಿಲ್ಲ ನಮ್ಮ ಅಕ್ಕ ಮೆಹಂದಿ ಹಾಕಿಸ್ಕೊಂತಿರೋದಕ್ಕೆ ಇವರಿಬ್ರು ಹೋಗೋರೆ ಹಾಳು ಮಾಡೋಕ್ಕೆ. ನನಗೂ ಹಾಕು ಅಂತ ಕೇಳ್ತಾವಳೆ ಅವಳು ಪಾಪು. ಕೊನೆಗೂ ನಮ್ಮ ಅಕ್ಕ ಇಷ್ಟು ಮೆಹಂದಿ ಮುಗಿಸಿದ್ರು ಸತತವಾಗಿ 1 ಗಂಟೆಯಿಂದ. ಕೊನೆಗೂ ಮೆಹಂದಿ ಮುಗ್ದೋಯ್ತು. ಇನ್ನು ಹಿಂದೆ ಹಾಕಬೇಕಂತೆ. ಹೊತ್ತು ಸಮಾಧಾನವಾಗಿ ಕೂತೈತೆ ಸುಮ್ಮನೆ ಪಾಪು. ನಮ್ಮ ಆಂಟಿನಿಗೇನೋ ಹೇಳ್ತೈತೆ. ಅವನ ದುನಿಗೆ ಚಾಕ್ಲೇಟ್ ಬೇಕಿತ್ತಲ್ಲ, ಅದನ್ನು ತಗೋ ಅಂತ ಹೇಳ್ತೈತೆ. ಅವ್ನು ಬರ್ತಾಯಿಲ್ಲ. ಇನ್ನೂ ಸಂಜೆ ಆಯ್ತಲ್ವ. ನಮ್ಮ ಚಿಕ್ಕಪ್ಪ ಹಸುಗಳನ್ನೆಲ್ಲ ಕಟ್ಟಿ ಅದಕ್ಕೆ ಮುಸ್ರೆ ಎಲ್ಲ ಕುಡಿಸ್ತಿದ್ರು. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾವೆ. ಒಂದೊಂದು ಥರ ವಿಚಿತ್ರವಾಗಿ ಆಡ್ತವೆ. ಹೇಳಿದ ಮಾತು ಒಂದೂ ಕೇಳಲ್ಲ. ನಮ್ಮ ಅಕ್ಕ ಇನ್ನೂ ಮುಂದೆ ಮೆಹಂದಿ ಹಾಕಾಯ್ತು. ಈ ಕೈ ಹಿಂದ್ಗಡೆ ಕೂಡ ಮೆಹಂದಿ ಹಾಕೊಳ್ತಾ ಇದ್ದಾರೆ. ಅದು ಯಾವಾಗ ಮುಗೀತೋ ಗೊತ್ತಿಲ್ಲ. ಮುಗಿದ್ಮೇಲೆ ತೋರಿಸ್ತೀನಿ. ಇಲ್ಲಿ ನಮ್ಮ ಚಿಕ್ಕಪ್ಪ ಹಾಲು ಕರಿತಾ ಇದ್ದಾರೆ. 4 ಹಸು ಇದ್ದಾವೆ. ಹಂಗೂ ಹಿಂಗೂ 2 ಕಡೆನೂ ಮೆಹಂದಿ ಹಾಕಿ ಕಂಪ್ಲೀಟಾಗಿ ತೋರಿಸ್ತಿದ್ದಾರೆ. ಹೇಗಾಯಿತು ಮೆಹಂದಿ, ಹೆಂಗಿತ್ತು, ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಗೈಸ್. ಓಕೆನಾ? ಇನ್ನೂ ಸಂಜೆ ಆಯ್ತಲ್ವ, ಪಾತ್ರೆ ತೊಳಿಬೇಕಿತ್ತು. ಅವ್ರು ಹೋಗ್ತವ್ರೆ. ಇಲ್ಲಿ ಮಕ್ಕಳೆಲ್ಲ ತುಂಬ ಗಲಾಟೆ ಮಾಡ್ತಿದ್ರು ಅಂತ ನಮ್ಮ ಅಕ್ಕ ಹೊಡೆದು ಒಬ್ಬೊಬ್ಬನ ಒಂದೊಂದು ಮೂಲೆಯಲ್ಲಿ ಕೂರಿಸವ್ರೆ. ಇಲ್ಲಿ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ನನ್ನ ಮಗ ಬೇರೆ ಸಿಟ್ಟು ಮಾಡ್ಕೊಂಡು ನನಗೆ ಹೊಡಿತವನೆ. ಒಳಗಡೆ ಸಿಂಕಲ್ಲಿ ತೊಳಿಯೋಕ್ಕಾಗ್ದಲೇ ಇರೋಷ್ಟು ಪಾತ್ರೆ ಇದೆ 2 ಮನೆಯಲ್ಲೂ ಅಂತ ಹೇಳಿ ಎಲ್ಲ ತಗೊಬಂದು ಹೊರಗಡೆ ಇಟ್ಕೊಂಡು ತೊಳಿತಾ ಇದ್ದಾರೆ. ಆ ಮನೆದು ಈ ಮನೆದು ಸೇರಿದ್ರೆ ಅಷ್ಟೊಂದು ಪಾತ್ರೆ ಆಗುತ್ತೆ. ನನ್ನ ಮಗ ಬರೀ ಯಾವಾಗಲೂ ಈ ಥರ ಆಟ ಮಾಡೋದೇನೆ. ಅವನು ಆಟ ಸಾಮಾನು ಕೊಟ್ಟಿಲ್ಲ, ಇವನು ಇದನ್ನು ಕೊಟ್ಟಿಲ್ಲ ಅಂತ ಬರೀ ಜಗಳ ಸ್ಟಾರ್ಟ್ ಮಾಡ್ಕೊಂಡವ್ರೆ ಮತ್ತೆ.
ಇವನು ಅವನದೇನೋ ಆಟ ಸಾಮಾನು ಇಸ್ಕೊಂಡ ಅಂತ ಅವ್ನು ಕೊಡು ಅಂತವನೇ ಅವ್ನು ಕೊಡ್ತಾ ಇಲ್ಲ. ಇನ್ನು ನಮ್ಮ ಚಿಕ್ಕಮ್ಮ ಪಾತ್ರೆ ತೊಳಿತಾವ್ರೆ. ನಮ್ಮ ಅತ್ತೆ ಈ ಕಡೆ ಒಂದತ್ತೆ ಆ ಕಡೆ ಒಂದತ್ತೆ ಇಬ್ಬರು ಪಾತ್ರೆ ತಗೊಬಂದು ಕೊಡ್ತಾಯಿದ್ರು 2 ಮನೆಯಿಂದ. ಏನೋ ಬೇಕು ಹಸು ಕೇಳು, ಹಾರ್ಲಿಕ್ಸ್ ಕೊಡ್ತೀನಿ. 2 ಮನೆಯಿಂದನೂ ಇಷ್ಟು ಪಾತ್ರೆ ಆಗಿದೆ ನೋಡಿ. ನಾನೇನು ಕೆಲಸ ಮಾಡಿಲ್ಲ ಅಂದ್ಕೋಬೇಡಿ. ಅಳಿಲು ಸೇವೆ ಥರ ನೀರು ತಗೊಬಂದು ಹಾಕ್ತೆ ಅಷ್ಟೇ. ನನ್ನ ವ್ಲಾಗ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.